ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಒಂದು KCET ರೆಗ್ಯುಲರ್ ವಿದ್ಯಾರ್ಥಿಗಳ ಫುಲ್ ಹಾವಳಿ ಎದ್ದಿರುವ ಸಂದರ್ಭದಲ್ಲಿ ನಮ್ಮ ಲ್ಯಾಟ್ರಲ್ ಎಂಟ್ರಿ ಅಲಡಲ್ ಸೈನ್ಸ್ ಮತ್ತು BPU ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿರುವಂತಹ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಅವರು ಕೂಡ ಇವಾಗ ಇದೇ ಟೈಮಲ್ಲಿ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾವು ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಅಪ್ಡೇಟ್ ಕೂಡ ಮಾಡ್ತಾ ಬಂದಿದ್ದೇನೆ. ಸೊ ಒಂದು ಸಮಾಧಾನಕರ ಧೈರ್ಯವನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿ ವಿಡಿಯೋದಲ್ಲಿ ಕೂಡ ಏನಂದರೆ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಲೇಟಾಗಿ ಕೌನ್ಸಿಲಿಂಗನ್ನು ಕರೀತಾರೆ. ಸೊ ಉದಾಹರಣೆಗೆ ನಾನು ನಿಮಗೆ ಹಿಂದಿನ ವರ್ಷದ ಪೇಜನ್ನು ಕೂಡ ತೋರಿಸ್ತೇನೆ. ಸೊ ಇಲ್ಲಿ ಲ್ಯಾಟ್ರಲ್ ಎಂಟ್ರಿಗೆ 2023ರಲ್ಲಿ ಆಗಿರುವಂಥದ್ದು ಒಂದು ಲ್ಯಾಟ್ರಲ್ ಎಂಟ್ರಿಯ ಒಂದು ಇದರ ಬಗ್ಗೆ ಹೇಳೋದಾದರೆ, ಸೊ ಸಿಂಪಲ್ಲಾಗಿ ನೋಡ್ಬೋದು ನೀವೆಲ್ಲ ಸ್ಕ್ರೀನ್ ಮೇಲೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಆದೇಶ ಬಂದಿರುವಂಥದ್ದು BPBSc ಲ್ಯಾಟ್ರಲ್ ಎಂಟ್ರಿ BPT ಅಲಡಲ್ ಸೈನ್ಸ್ ಇವೆಲ್ಲ ಕೋರ್ಸ್ಗಳಿಗೆ. ಸೊ 11/10/2023ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಅಂದರೆ 10ನೇ ತಿಂಗಳ ಅಕ್ಟೋಬರ್ ಮಂತಲ್ಲಿ ಹೋದ ವರ್ಷ ಸ್ಟಾರ್ಟ್ ಆಗಿರುವಂಥದ್ದು. ಬಟ್ ಈ ವರ್ಷ ಏನೋ ಒಂದು ಹೇಳಿದ್ದಾರೆ, ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಬಟ್ ನೋಡಿ, ಇಂಜಿನಿಯರಿಂಗ್ ಇನ್ನೂವರೆಗೆ ಸ್ಟಾರ್ಟ್ ಆಗಿಲ್ಲ. ಹೋದ ವರ್ಷ ಇದು ಇಂಜಿನಿಯರಿಂಗ್ ಈ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು, ಬಟ್ ಇನ್ನೂವರೆಗೆ ಕೂಡ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಹೇಳೋದೊಂದು ಮಾಡೋದೊಂದು ಅಂತೇಳಿ ಪಕ್ಕ ನಮ್ಮ ಕೇದವರು. ಸೊ ನಾನು ಅಕ್ಸೆಪ್ಟೆಡ್ ಡೇಟ್ ಅಂದ್ಕೊಂಡಿದ್ದೀನಿ, ಈ ವರ್ಷ ಆಗಸ್ಟಲ್ಲಿ ಆದೇಶ ಬಿಡ್ಬೋದು. ಅಕ್ಟೋಬರಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಕ್ಲೋಸ್ ಮಾಡ್ಬೋದು ಅಂತ. ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ ಸೊ 11ನೇ ತಿಂಗಳಲ್ಲಿ ಫಸ್ಟ್ ರೌಂಡು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗ್ತಾಯಿತ್ತು. ಬಟ್ ಈ ವರ್ಷ ಕಾದು ನೋಡಬೇಕು. ಅಥವಾ ಈ ವರ್ಷ ಏನಾದರೂ ಈಗ ಇವತ್ತಿಂದ ಅಥವಾ ಇವತ್ತು ನಾಳೆದಿಂದ KCET ಒಂದು ಪ್ರೊಸೆಸ್ ಬೇಗ ಸ್ಟಾರ್ಟ್ ಆಗಿಬಿಟ್ರೆ ಆಗಸ್ಟ್ ಮಂತಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆ ಅಂದ್ರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲಡಲ್ ಸೈನ್ಸ್ ಒಳಗಡೆ ಯಾವೆಲ್ಲ ಕೋರ್ಸ್ಗಳು ಬರ್ತವೆ ಅನ್ನೋದು ಗೊತ್ತಿಲ್ಲ. ಅವ್ರು ಒಂಥರ ಹೆಂಗೆ ಕೇಳ್ತಿದ್ದಾರೆ ಅಂತಂದರೆ, ಸಪ್ರೇಟಾಗಿ ಒಂದು ಕ್ವಶನನ್ನು ಕೇಳ್ತಾರೆ. ಹೆಂಗಂದರೆ CCTಗೆ ಯಾವಾಗ ಬಿಡ್ತಾರೆ, BPTಗೆ ಯಾವಾಗ ಬಿಡ್ತಾರೆ, ಅಥವಾ ಹಿಂಗೆ ಕೇಳೋದು ಅಂತಂದ್ರೆ ಪ್ರಶ್ನೆ ಅಂದರೆ ಇದು BSc MLTಗೆ ಯಾವಾಗ ಬಿಡ್ತಾರೆ. ಅಂದರೆ ನಾನು ಹೇಳ್ತೀನಿ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ನಾನು ಹೇಳ್ತಿರ್ತೇನೆ. ಬಟ್ ವಿದ್ಯಾರ್ಥಿಗಳು ಕೇಳೋದೇನಂತಂದರೆ, ಓಕೆ ಸರ್ ಅಲೈಡ್ ಹೆಲ್ತ್ ಸೈನ್ಸ್ ಓಕೆ, ಬಟ್ BSc OTಗೆ ಯಾವಾಗ ಬಿಡ್ತಾರೆ, BSc MLTಗೆ ಯಾವಾಗ ಬಿಡ್ತಾರೆ, ಈ ರೀತಿ ಒಂದು ಕ್ವಶನ್ಸ್ಗಳನ್ನು ವಿದ್ಯಾರ್ಥಿಗಳು ಕೇಳುವಂಥದ್ದು. ಸೊ ಕಾಮನಾಗಿ ಈ ಒಂದು ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಟೋಟಲ್ ಕೋರ್ಸ್ಗಳು ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತಂದರೆ ಯಾವೆಲ್ಲ ಕೋರ್ಸ್ಗಳು ಬರ್ತಾವೆ ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ಅಲೈಡ್ ಹೆಲ್ತ್ ಸೈನ್ಸ್ ಅನ್ನೋದು ಒಂದು ಗ್ರೂಪ್ ಒಳಗಡೆ ಟೋಟಲ್ 12 ಕೋರ್ಸ್ಗಳು ಬರ್ತವೆ. ಒಂದು BSc ಅನಸ್ತೇಷಿಯಾ ಆಪರೇಷನ್ ಥಿಯೇಟ್ರು, ಆಪ್ಟೋಮೆಟ್ರಿ, ಆಮೇಲೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ, RCT, ಆಮೇಲೆ ರೆನಾಲ್ ಡಯಾಲಿಸಿಸ್ಸು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸು. ಓಕೆ, ಸೊ ಅದ್ರ ಜೊತೆಗೆ ಮತ್ತು ಯಾವುದಂತಂದರೆ ಇಮೇಜಿಂಗ್ ಟೆಕ್ನಾಲಜಿ, ಪಬ್ಲಿಕ್ ಹೆಲ್ತು, ಕಾರ್ಡಿಯಕ್ ಟೆಕ್ನಾಲಜಿ, ಟ್ರಾನ್ಸ್ಫ್ಯೂಷನ್ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ, ನ್ಯೂರೋ ಸೈನ್ಸು, ರೇಡಿಯೋಥೆರಪಿ ಮತ್ತು ಬ್ಯಾಚುಲರ್ ಆಫ್ ಪ್ರೊಸ್ಥೆಟಿಕ್ ಆ್ಯಂಡ್ ಆರ್ಥೋ BPO. ಸೊ ಇವೆಲ್ಲ ಕೋರ್ಸ್ಗಳು ಇಲ್ಲಿ ನಮಗೆ ಮಾಡಲಿಕ್ಕೆ ಅಂದರೆ ಲ್ಯಾಟ್ರಲ್ ಎಂಟ್ರಿ ಕೋರ್ಸ್ಗಳಿಗೆ ಮಾಡಲಿಕ್ಕೆ ಈ ಒಂದು ಕೋರ್ಸಸ್ಗಳನ್ನು ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೋಸ್ಕರ ಇಟ್ಟಿರುವಂಥದ್ದು. ಅಂದರೆ ಪ್ಯಾರಾಮೆಡಿಕಲ್ ಮಾಡಿರುವಂಥ ವಿದ್ಯಾರ್ಥಿಗಳು ಇವೆಲ್ಲ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು. ಓಕೆ, ಬಟ್ ಇದರಲ್ಲಿ ಸಪ್ರೇಟಾಗಿ ಕ್ವಶನ್ ಬಂದಿರೋದೇನಂತಂದರೆ, ಸಪ್ರೇಟಾಗಿ OTಗೆ ಯಾವಾಗ ಕರೀತಾರೆ, ಲ್ಯಾಬ್ ಕರೀತಾರೆ, ಈ ಥರ ಕ್ವಶನ್ಗಳನ್ನು ಕೇಳ್ತಾ ಇದ್ದೀರಿ. ಇಲ್ಲ, ಒಂದು ಅಪ್ಲಿಕೇಶನ್ ಒಳಗಡೆ ಇವೆಲ್ಲ ಕೋರ್ಸ್ಗಳನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಅದು ಡಿಪೆಂಡ್ ಆಗುತ್ತೆ ನೀವು ಹಿಂದಿನ ವರ್ಷ ಅಂದರೆ ಡಿಪ್ಲೊಮಾದಲ್ಲಿ ಯಾವ ಕೋರ್ಸನ್ನು ಮಾಡಿದ್ರಿ ಅದೇ ಕೋರ್ಸನ್ನು ಇದು ಕಂಟಿನ್ಯೂ ಮಾಡಬೇಕಾಗತ್ತೆ. ಬಟ್ ಇದರ ಬಗ್ಗೆ ನಾನು ಮುಂದಿನ ದಿನಗಳು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸ್ವಲ್ಪ ಕಾಯಬೇಕಷ್ಟೇ, ಯಾಕಂದರೆ ಪ್ರತಿ ವರ್ಷ ಇದು ಲೇಟೇ ಇದೆ ಅಂದಮೇಲೆ ಇದು ಕಾಯಲೇಬೇಕು. ಅಲ್ಟರ್ನೇಟ್ಲಿ ಇಲ್ಲಾಂದರೆ ನೀವು ಪ್ರೈವೇಟಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಹೋಗಬೇಕಾಗತ್ತೆ. ಅದೇ ಇದೇ ಒಂದು ಕೋರ್ಸಿಗೆ ನೀವು ಬಂದರೆ ಜಸ್ಟ್ ನೀವು 8ರಿಂದ 12 ಸಾವಿರ ರೂಪಾಯಿ ಕೊಟ್ಟರೆ ಸಾಕು, ನೀವು ಅಡ್ಮಿಷನನ್ನು ಪಡ್ಕೊಳ್ಬೋದು ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ.